ಬಟ್ ಇದೇನಪ್ಪ ಅಂದರೆ ಪ್ರೈಸ್ ಕಡಿಮೆ. ಇದು ಸಣ್ಣ ರೈತರಿಗೆ ಸರ್, ಸಣ್ಣ ರೈತರು ಅಂದರೆ ಒಂದು 2 ಎಕರೆ ಹೊಲ ಇರೋರಿಗೆ, ಸೊ ಆ ಥರ ಫಾರ್ಮರ್ಸ್ಗೆ ಇದು ಅನುಕೂಲ ಆಗುತ್ತೆ. ಇದು ಕೂಡ ಟೈರ್ ತೆಗೆದುಬಿಟ್ಟು ನಾವು ಬ್ಲೇಡ್ ಹಾಕ್ತೀವಿ, ಕಸ್ಟಮರ್ ಐಗೇರ್ಗೆ ಹಾಕೊಂಡು ಹೊಲ ಹೊಡಿತಾರೆ. ಅವಾಗ ಏನಾಗುತ್ತೆ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಇದರಿಂದ ಏನೇನು ಕೆಲಸ ಮಾಡ್ಬೋದು ನಾವು? ಹಾಂ ಸರ್, ಇವಾಗ ನೀವು ಒಂದು ಕಳೆ ಹೊಡಿಬೋದು ಸರ್ ಸಾಲ ಮಧ್ಯದಲ್ಲಿ. ಇನ್ನು ಒಂದು ನೀವು ಈ ಕಡೆ ಬಂದರೆ ಹಿಂದೆ ನೀವು PTO ಕೊಡ್ತೀವಿ ಸರ್. PTOದಲ್ಲಿ ನೀವು ವಾಟರ್ ಪಂಪು, STP ಪಂಪು, ಈ ಕಡೆ ಬಂದರೆ ಕೆಳಗಡೆ ನೇಗ್ಲಿ ಹಾಕೊಬೋದು ಸರ್, ನೀವು ಸಿಂಗಲ್ ನೇಗ್ಲಿ ಹಾಕೊಬೋದು. ಆಮೇಲೆ ಕುಂಟೆ ಹಾಕ್ಬೋದು, ಎಡೆ ಕುಂಟೆ ಹಾಕ್ಬೋದು. ಅಡಿಕೆ ತೋಟದಲ್ಲಿ ತುಂಬ ಯೂಸ್ ಆಗುತ್ತೆ. ಇದು 3 ಫುಟ್ನಾಗ ಆಯ್ತು 2 ಫುಟ್ನಾಗ ಆಯ್ತು ನಮ್ಗೆ ಹೊಡ್ಯಾಕ ಅನುಕೂಲ ಆಗತ್ತೆ ಸರ್. ಹಾಂ ಸರ್, ಕಬ್ಬಿನೊಳಗೆ ರೀ ಸಣ್ಣ ಕುಳೆ ಇತ್ತಪ್ಪ ಅಂದ್ರೆ, ಹಾಂ ಸರ್, ಸಣ್ಣ ಕಸ ಇರ್ತದಲ್ರಿ, ಅದ್ರ ಕೊಳೆ ಭಾಳ ಅನುಕೂಲ ಐತೆ. ಸಣ್ಣ ಪುಟ್ಟ ತರಕಾರಿ ಬೆಳೆಯಲ್ಲಿ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು ರೀ. ಹೆಸರು ಬದ್ರಿ ಅಂತೇಳಿ ನಾವು ಸ್ಟ್ರಾಟಜಿ ಅಗ್ರಿಮೆಂಟ್ ಕಂಪ್ನಿಯಲ್ಲಿ ಸರ್ವಿಸ್ ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಇದು ನಮ್ಮದು ವಿರಾಟ್ ಪವರ್ ಟಿಲ್ಲರ್ 13 HP ಮಷಿನ್ ಸರ್. ಇದು ರೈತರಿಗೆ ತುಂಬ ಅನುಕೂಲವಾಗಿದೆ ಮಷಿನು. ಯಾವುದರಲ್ಲಿ ಅಂತಂದರೆ ಕಬ್ಬಲ್ಲಿ, ಬಾಳೆ, ಆಮೇಲೆ ಅಡಿಕೆ, ತೆಂಗು ಎಲ್ಲದರಲ್ಲೂ ಇದು ವರ್ಕ್ ಮಾಡುತ್ತೆ ಸರ್. ಸರ್ ಇದು ರೇಟ್ ಬಂದುಬಿಟ್ಟು 2,07,500 ಇದೆ. ಸಬ್ಸಿಡಿ ಜನರಲ್ ಕ್ಯಾಟಗರಿ 1,25,000 ಸರ್. ಡೀಸೆಲ್ ಸರ್, ಇದು ವಾಟರ್ 1 ಲೀಟ್ರಿಗೆ 1 ಗಂಟೆ ಸರ್. ಸರ್ ಮೇಂಟೆನೆನ್ಸ್ ಬಂದುಬಿಟ್ಟು ಇದರಲ್ಲಿ ಏನು ಬರೋಲ್ಲ ಸರ್. ಸಿಂಪಲ್ಲಾಗಿ ಕಸ್ಟಮರು ಬೋಲ್ಟು ಇದು ಬ್ಲೇಡ್ ಬೋಲ್ಟ್ ಚೆಕ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಇಲ್ಲಿ ಆಯಿಲ್ ಮೇಂಟೈನ್ ಮಾಡಿದ್ರೆ ಸಾಕು ಸರ್. ಆಯಿಲು ಅದಾದಮೇಲೆ ಕೂಲೆಂಟು ಸರ್. ಸರ್ 18 ಬ್ಲೇಡ್ ಬರುತ್ತೆ ಸರ್, 18 ಬ್ಲೇಡ್ ಬರುತ್ತೆ. ಈ ಬೋಲ್ಟ್ ಒಂದು ಚೆಕ್ ಮಾಡ್ಕೊಂಡ್ರೆ ಸಾಕು ಸರ್ ಡೈಲಿ ಮಾರ್ನಿಂಗ್ ಕಸ್ಟಮರ್ಸು. ಸೈಡ್ ಬ್ರೇಕ್ ಸಿಸ್ಟಮ್ ಇದೆ ಸರ್. ಇದು ಮೇನ್ ಕ್ಲಚ್ ಸರ್. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಇದೆ. ಕಸ್ಟಮರ್ಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಗೇರ್ ಹಾಕೊಂಡು ಬೇಕಾದ್ರೆ ಹೋಗ್ಬೋದು, ಫಾಸ್ಟಾಗಿ ಹೋಗ್ಬೋದು. ಮತ್ತೆ ನಾವು ಇಲ್ಲದೆ ಸೀಟ್ ಅಸೆಂಬ್ಲಿ ಕೊಡ್ತೀವಿ. ಸೀಟ್ ಅಸೆಂಬ್ಲಿ ಸಪ್ರೇಟ್ ಚಾರ್ಜ್ ಆಗುತ್ತೆ. ಅದು ನಮ್ಮ ಡೀಲರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೇಳ್ತೀವಿ ಪ್ರೈಸ್ ಎಲ್ಲ. ಹಾಂ ಸರ್, ರೇಟ್ ಅದು 12,000 ಆಗುತ್ತೆ ಸೀಟ್ ಅಸೆಂಬ್ಲಿ. ಇದು ಕೂಲೆಂಟ್ ಒಂದು ಚೆಕ್ ಮಾಡ್ಕೊಬೇಕು ಸರ್ ಕಸ್ಟಮರ್ಸು. ಇದು ಹೀಟ್ ಇರ್ಬೇಕಾದ್ರೆ ಕ್ಯಾಪ್ ಓಪನ್ ಮಾಡಬಾರ್ದು, ಮಷಿನ್ ಕೂಲ್ ಇದ್ದಾಗೆ ಓಪನ್ ಮಾಡಿ ಚೆಕ್ ಮಾಡ್ಬೇಕು ಸರ್. ಇದು ನೆಕ್ಸ್ಟ್ ಇದು ಸರ್, ಇದು ಡೀಸೆಲ್ ಇಂಜಿನ್ ಸರ್, 7 HP. ಇದು ಕಸ್ಟಮರ್ಗೆ ಇದು ಕೂಡ ಸೇಮ್ ಪರ್ಪಸ್ ಸರ್. ಬಟ್ ಇದು ಏನಂದರೆ ನಾವು ಟೈರ್ ತೆಗೆದುಬಿಟ್ಟು ಬ್ಲೇಡ್ ಹಾಕ್ಬೇಕು ಸರ್. ಇದು ಬ್ಲೇಡ್ ಹಾಕ್ಬೇಕು ಸರ್. ಇದು ಸರ್ ಇದು 32 ಬ್ಲೇಡ್ ಬರುತ್ತೆ. ರೇಟ್ ಬಂದ್ಬಿಟ್ಟು 75,000 ಸರ್. ಇದು ಸರ್ ಡಿಸ್ಕೌಂಟಲ್ಲಿ 70,000 ಮಾಡಿಕೊಡ್ತೀವಿ ಸರ್. ಸಬ್ಸಿಡಿ ಇದಕ್ಕಿಲ್ಲ ಸರ್ ಸದ್ಯಕ್ಕೆ, ಫ್ಯೂಚರಲ್ಲಿ ಬರುತ್ತೆ ಸರ್. ಇದು ಮೇಂಟೆನೆನ್ಸ್ ಸಿಂಪಲ್ ಇದೆ ಸರ್, ಇದ್ರದ್ದೇನು ಜಾಸ್ತಿ ಇಲ್ಲ ಸರ್. ಡೀಸೆಲ್ ಆಗಿದ್ದರಿಂದ ಸೇಮ್ ಸರ್. ಇದು ಆಯಿಲ್ ಲೆವೆಲ್ ಒಂದು ಚೆಕ್ ಮಾಡ್ಕೊಬೇಕು ಸರ್. ಇಂಜಿನ್ಗೆ ಆಯಿಲ್ ಲೆವೆಲ್ ಚೆಕ್ ಮಾಡ್ಕೊಬೇಕು ಸರ್. ಅದಾದಮೇಲೆ ಗೇರ್ ಬಾಕ್ಸ್ ಆಯಿಲ್ ಚೆಕ್ ಮಾಡ್ಕೊಳ್ಳೋಣ ಸರ್. ಗೇರ್ ಬಾಕ್ಸ್ ಆಯಿಲ್ ವಾರಂಟಿ ಎಲ್ಲ 1 ಇಯರ್ ಇರುತ್ತೆ ಸರ್. ಇದು ನೆಕ್ಸ್ಟ್ ಇದು ಬಂದ್ಬಿಟ್ಟು ಸರ್, ಇದು ಬ್ಯಾಕ್ ರೋಟರಿ ಮಷಿನ್ನು. ಇದು ತುಂಬಾನೇ ವರ್ಕ್ ಆಗುತ್ತೆ ಸರ್ ರೈತರಿಗೆ. ಇದು 1 ಫೀಟಲ್ಲಿ ಇದು ಶುಂಠಿ ಬರುತ್ತಲ್ಲ ಸರ್, ಶುಂಠಿಗೆಲ್ಲ ಬೆಡ್ ಕಟ್ಟುತ್ತೆ ಸರ್. ಇಲ್ಲಿ ತೋರಿಸಿ, ಇಲ್ಲಿದೆಯಲ್ಲ ಸರ್ ಬ್ಲೇಡು. ರಿವರ್ಸ್ ಹಾಕೊಂಡ್ರೆ ನಾವು PTOನ ರಿವರ್ಸಲ್ಲಿ ಆನ್ ಮಾಡ್ಕೊಂಡ್ರೆ ನಮ್ಗೆ ಮಷಿನ್ ಮುಂದೆ ಫಾರ್ವರ್ಡಲ್ಲಿ ಹೋಗುತ್ತೆ ಸರ್. ಶುಂಠಿಗೆ ಬೆಡ್ ಕಟ್ಟುತ್ತೆ ಸರ್ ಇದು ಮಷಿನ್. ಒಂದು ಸರ್, ಇನ್ನೊಂದು ಥರ ಬ್ಲೇಡ್ ಇದೆ ಸರ್. ಈ ಬ್ಲೇಡ್ ಬಂದುಬಿಟ್ಟು ಈ ಅಡಿಕೆ ಸಾಲು ಒಳಗೆ ಕಳೆ ತೆಗೆಯುತ್ತೆ ಸರ್. ಅಡಿಕೆ, ಬಾಳೆ, ತೆಂಗು ಎಲ್ಲದರಲ್ಲೂ ಕಳೆ ತೆಗೆಯುತ್ತೆ ಸರ್. ಇದು ಬೆಡ್ ಕಟ್ ಆಗಿ ಸರ್. 2 ಸೆಟ್ ಬ್ಲೇಡ್ ಕೊಡ್ತೀವಿ ಸರ್. ಇದು ಕೂಡ ಸ್ಟೇರಿಂಗ್ ಕ್ಲಚ್ ಇದೆ ಸರ್. ಇದು ಸ್ಟೇರಿಂಗ್ ಕ್ಲಚ್ಚು, ಲೆಫ್ಟ್ ಹಿಡ್ಕೊಂಡು ಲೆಫ್ಟು, ರೈಟ್ ಹಿಡ್ಕೊಂಡು ರೈಟು. ಇನ್ನೊಂದು ಸರ್, ನಮ್ಮ ಕಸ್ಟಮರ್ಗೆ ಒಬ್ಬರು ಹೈಟ್ ಕಮ್ಮಿ ಇರ್ತಾರೆ, ಅವರಿಗೆ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ ಸರ್. ಇಲ್ಲಿ ಹೈಟ್ ಅಡ್ಜಸ್ಟ್ಮೆಂಟು. ಅದಾದಮೇಲೆ ಇದು 360 ಡಿಗ್ರಿ ತಿರುಗಿಸುತ್ತೆ. ಇದು 360 ಡಿಗ್ರಿ ತಿರುಗಿಸುತ್ತೆ ಹ್ಯಾಂಡ್ಲು. ನಾರ್ಮಲಾಗಿ ಸರ್ ಇದಕ್ಕೆ ಇನ್ಬಿಲ್ಟು ಸೆಲ್ಫ್ ಸ್ಟಾರ್ಟ್ ಬರುತ್ತೆ ಸರ್. ಇನ್ಬಿಲ್ಟು ಸೆಲ್ಫ್ ಸ್ಟಾರ್ಟ್ ಬರುತ್ತೆ. ಆಮೇಲೆ ರೀಕಾಲ್ ಸ್ಟಾರ್ಟ್ ಇದೆ. ಕಸ್ಟಮರಿಗೆ ರೀಕಾಲ್ ಸ್ಟಾರ್ಟು ಮಾಡ್ಕೊಬೋದು. ಸಪೋಸ್ ಬ್ಯಾಟ್ರಿ ವೀಕ್ ಆದಾಗೆ ರೀಕಾಲ್ ಸ್ಟಾರ್ಟ್ ಮಾಡ್ಕೊಬೋದು. ಇದು ಬ್ಯಾಟ್ರಿನಾ? ಇದು ಬ್ಯಾಟ್ರಿ ಆಪರೇಟೆಡ್ ಸರ್. ಬ್ಯಾಟ್ರಿ ಆಪರೇಟೆಡ್. ಬ್ಯಾಟ್ರಿ ಸರ್ವಿಸು ಸರ್, ಬ್ಯಾಟ್ರಿ ಸರ್ವಿಸು ನಾರ್ಮಲಾಗಿ ಬ್ಯಾಟ್ರಿಗೆ 2 ಇಯರ್ಸ್ ವಾರಂಟಿ ಇರುತ್ತೆ ಸರ್. ಬ್ಯಾಟ್ರಿ ಕಂಪ್ನಿಯವರೇ ಕೊಡ್ತಾರೆ ಸರ್ ವಾರಂಟಿನ. ನಾವು ಏನು ಇನ್ವೆಸ್ಟ್ ಜನರೇಟ್ ಮಾಡ್ತೀವಲ್ಲ ಸರ್, ಅದರಲ್ಲೇ ಬರುತ್ತೆ ಸರ್ ಎಲ್ಲ. ಪೆಟ್ರೋಲ್ ಡೀಸೆಲ್ ಇಲ್ಲ ಇದು? ಇಲ್ಲ, ಓನ್ಲಿ ಡೀಸೆಲ್ ಸರ್. ಡೀಸೆಲ್, ಓಕೆ. ಓನ್ಲಿ ಡೀಸೆಲ್ ಮಷಿನ್ ಸರ್. ಎಷ್ಟು ಕೊಡ್ತದೆ ಇದು 1 ಲೀಟ್ರಿಗೆ ಇದು 1.25 ತಾಸು ಬರುತ್ತೆ ಸರ್. 1.25 ತಾಸು. ಇದು ಕಸ್ಟಮರ್ ಏನು ಮಾಡ್ಬೇಕಂದ್ರೆ ಸರ್, ಸೆಕೆಂಡ್ ಗೇರಲ್ಲಿ ಗಾಡಿ ಮೇಂಟೈನ್ ಮಾಡ್ಬೇಕು ಸರ್. ಸೆಕೆಂಡ್ ಗೇರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ RPM ಕಡಿಮೆ ಆಗುತ್ತೆ, ಸ್ಪೀಡು ನಮಗೆ ಪಿಕಪ್ ಚೆನ್ನಾಗಿ ಸಿಗುತ್ತೆ ಸೆಕೆಂಡ್ ಗೇರಲ್ಲಿ. ಸೊ ಕಸ್ಟಮರ್ ಸೆಕೆಂಡ್ ಗೇರಲ್ಲಿ ಯೂಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಇದು ಈ ಮಷಿನ್ ಸರ್. ಇದು ಬಂದ್ಬಿಟ್ಟು ಸರ್ 1,45,000 ಸರ್. 1,45,000. ಆ್ಯಕ್ಚುಲಿ 95,000 ಇದು ಜನರಲ್ ಕ್ಯಾಟಗರಿ ಸರ್. SC ST ಬಂದುಬಿಟ್ಟು 55,000 ಇರುತ್ತೆ ಸರ್. ಇನ್ನು ಇದು ಮಿನಿ ವೀಡರ್ ಸರ್. ಇದು 7 HP ಪೆಟ್ರೋಲ್ ಇಂಜಿನ್ನು. ಇದು ನಾವೇನು ಡೀಸೆಲ್ ಇಂಜಿನ್ ಹೇಳಿದ್ವಲ್ಲ ಸರ್, ಅದೇ ಥರ ಬರುತ್ತೆ ಸೇಮು. ಬಟ್ ಇದೇನಪ್ಪ ಅಂದರೆ ಪ್ರೈಸ್ ಕಡಿಮೆ. ಇದು ಸಣ್ಣ ರೈತರಿಗೆ ಸರ್. ಸಣ್ಣ ರೈತರು ಅಂದರೆ ಒಂದು 2 ಎಕರೆ ಹೊಲ ಇರೋರಿಗೆ, ಸೊ ಆ ಥರ ಫಾರ್ಮರ್ಸ್ಗೆ ಇದು ಅನುಕೂಲ ಆಗುತ್ತೆ ಸರ್. ಸರ್ ಇದು ಆಪ್ರೇಟ್ ಮಾಡೋದು ತುಂಬ ಸಿಂಪಲ್ ಇದೆ ಸರ್. ಇದು ಈಗ ಕಸ್ಟಮರ್ ಸರ್ ಮಾರ್ನಿಂಗ್ ಒಂದು ಟೈಮು ಈ ಚೌಕು ಹಿಂಗೆ ಹಿಂದೆ ಅನ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ರೆ ಸರ್, ಅದಾದಮೇಲೆ ಮುಂದೆ ಅನ್ಕೊಬೇಕು. ಅದಾದಮೇಲೆ
ನಾರ್ಮಲ್ ಆಗಿ ಫಸ್ಟ್ ಗೇರ್ ಹಾಕೊಂಡು ಕ್ಲಚ್ ಹಿಡಿದ್ರೆ ಮುಂದೆ ಹೋಗುತ್ತೆ ಸರ್, ಕ್ಲಚ್ ಬಿಟ್ರೆ ನಿಲ್ಲುತ್ತೆ. ಇದು ತುಂಬ ಸಿಂಪಲ್ ಇದೆ ಸರ್ ಆಪ್ರೇಷನ್. ಅದಾದಮೇಲೆ ನಾರ್ಮಲಾಗಿ ಇದಕ್ಕೆ ಸೇಮ್ ಸರ್, ಬ್ಲೇಡ್ ಬೋಲ್ಟ್ ನಟ್ ಎಲ್ಲ ಚೆಕ್ ಮಾಡ್ಕೊಬೇಕು. ಅದಾದಮೇಲೆ ಇಲ್ಲೊಂದು 50 ml ಆಯಿಲ್ ಮೇಂಟೈನ್ ಮಾಡ್ಬೇಕು ಸರ್. ಇದು ಎವರಿ 5 hours ಒಂದ್ಸಲ ಚೇಂಜ್ ಮಾಡಬೇಕು ಆಯಿಲ್. ಹಾಂ, ಇದು ಡೀಸೆಲ್ ಅಲ್ಲ ಸರ್, ಪೆಟ್ರೋಲ್ ಇದು. ಇದು ಪೆಟ್ರೋಲ್. ಹಾಂ, ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಎಷ್ಟು ಕೊಡ್ತದೆ ಸರ್? ಇದು 1 ಲೀಟರ್ ಪೆಟ್ರೋಲ್ಗೆ ಇದು 750 ml ಸರ್. ಇದು ಕೂಡ ಸೇಮ್ ಸರ್. ಸೆಕೆಂಡ್ ಗೇರಲ್ಲಿ ಕಸ್ಟಮರ್ ಮೇಂಟೈನ್ ಮಾಡಬೇಕು. ಸೆಕೆಂಡ್ ಗೇರಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ ನಮಗೆ. ಹಾಂ, ಸೆಕೆಂಡ್ ಗೇರಲ್ಲಿ ಇದು 9 HP ಸರ್. ಇದು ಈಗೇನು ಇದು 9 HP ಸರ್. ಬಟ್ ಇದೇನು ಪರ್ಪಸ್ ಅಂದರೆ ಸರ್, ಈಗ 5 ಫೀಟಲ್ಲಿ ವರ್ಕ್ ಆಗುತ್ತೆ ಸರ್. ಇದು 5 ಫೀಟಲ್ಲಿ ಒಂದೇ ಸಲ ಕಳೆ ಹೊಡೆಯುತ್ತೆ ಸರ್. ಇದು ಮಷಿನ್ ಆಗಲ 5 ಫೀಟ್ ಬರುತ್ತೆ ಸರ್. ಇದು ಸೇಮ್ ಆಪ್ರೇಟಿಂಗ್ ಸರ್, ಸೇಮ್. ಇದಕ್ಕೂ ನಾವು ಹೈ ಗೇರ್ ಕೊಟ್ಟಿದ್ದೀವಿ, ಲೋ ಗೇರ್ ಕೊಟ್ಟಿದ್ದೀವಿ. ಅದಾದಮೇಲೆ ಕಸ್ಟಮರ್ ಕೂಡ ಇದನ್ನು ಫಸ್ಟ್ ಸೆಕೆಂಡ್ ಗೇರಲ್ಲಿ ಮೇಂಟೈನ್ ಮಾಡಿದರೆ ಇದು ಕೂಡ ಮೈಲೇಜ್ ಸಖತ್ತಾಗಿ ಬರುತ್ತೆ ಸರ್. ಇದನ್ನು ಮೈಲೇಜು ನಿಮಗೆ 1 ಲೀಟ್ರಿಗೆ ಇದು 1.25 ತಾಸು ಬರುತ್ತೆ ಸರ್. ಇದನ್ನು ಕಸ್ಟಮರ್ ಏನು ಮಾಡ್ತಾರೆ ಸರ್, ಇದು ಹೊಲ ಹೊಡಿಬೇಕಾದ್ರೆ ಹೈ ಗೇರಲ್ಲಿ ಹಾಕಂತಾರೆ ಸರ್. ಇದು ಕೂಡ ಟೈರ್ ತೆಗೆದುಬಿಟ್ಟು ನಾವು ಬ್ಲೇಡ್ ಹಾಕ್ತೀವಿ. ಕಸ್ಟಮರ್ ಹೈ ಗೇರ್ಗೆ ಹಾಕೊಂಡು ಹೊಲ ಹೊಡಿತಾರೆ. ಅವಾಗ ಏನಾಗುತ್ತೆ, ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್. ಸರ್ ಇದರಿಂದ ಏನೇನು ಕೆಲಸ ಮಾಡ್ಬೋದು ನಾವು? ಹಾಂ ಸರ್, ಇವಾಗ ನೀವು ಒಂದು ಕಳೆ ಹೊಡಿಬೋದು ಸರ್ ಸಾಲ್ ಮಧ್ಯದಲ್ಲಿ. ಇನ್ನು ಒಂದು ನೀವು ಈ ಕಡೆ ಬಂದರೆ ಹಿಂದೆ ನೀವು PTO ಕೊಡ್ತೀವಿ ಸರ್. PTOದಲ್ಲಿ ನೀವು ವಾಟರ್ ಪಂಪು, STP ಪಂಪು, ಅದಾದಮೇಲೆ ಈ ಕಡೆ ಬಂದರೆ ಕೆಳಗಡೆ ನೇಗ್ಲಿ ಹಾಕೊಬೋದು ಸರ್. ಸಿಂಗಲ್ ನೇಗ್ಲಿ ಹಾಕೊಬೋದು. ಆಮೇಲೆ ಕುಂಟೆ ಹಾಕ್ಬೋದು, ಎಡೆ ಕುಂಟೆ ಹಾಕ್ಬೋದು. ಅಡಿಕೆ ತೋಟದಲ್ಲ ಯೂಸ್ ಆಗುತ್ತೆ. ಅಡಿಕೆ ತೋಟದಲ್ಲಿ ತುಂಬ ಯೂಸ್ ಆಗುತ್ತೆ. ಅಡಿಕೆ ತೋಟದಲ್ಲಿ ನೀವು ಬ್ಲೇಡ್ ಬೇಕಾದ್ರೆ ಈಗ ನಿಮ್ದು 4 ಫೀಟ್ ಇದೆ ಅನ್ಕೊಳ್ಳಿ, ಒಂದು ಸೆಟ್ ಬ್ಲೇಡ್ ತೆಗಿಬೋದು ಸರ್ ಕಡೆಗೆ. ಒಂದು ಸೆಟ್ ಬ್ಲೇಡ್ ತೆಗೆದು ಇನ್ನು 4 ಸೆಟ್ ಹಾಕೊಂಡು ನೀವು ಯೂಸ್ ಮಾಡ್ಬೋದು. ಇದು ಕಲ್ಟಿವೇಶನ್ ಮಾಡುತ್ತಾ ಅಥವಾ ಬ್ರಷ್ ಕಟ್ ಬರೀ ಹುಲ್ ಕಟ್ ಮಾಡುತ್ತಾ? ಇಲ್ಲ ಸರ್, ಇದೇನು ಮಾಡುತ್ತೆ ಅಂದರೆ ಹುಲ್ಲು ಬೇರೆ ಸಮೇತ ಕಿತ್ತಾಕುತ್ತೆ. ಹೌದಾ? ಹಾಂ, ಬರೀ ಹುಲ್ ಕಟ್ ಮಾಡಲ್ಲ. ಹಾಂ, ಹುಲ್ ಕಟ್ ಮಾಡೋದು ಬ್ರಷ್ ಕಟ್ಟರು ಸರ್. ಇದು ಬಂದ್ಬಿಟ್ಟು ನಿಮಗೆ ಹುಲ್ ಕಟ್ ಆಗಿರೋದನ್ನ ಬೇರೆ ಸಮೇತ ರೋಟ್ರಿ ಥರ ಇದು. ಹಾಂ, ರೋಟ್ರಿ ಥರ. ಸೇಮ್. ಹಾಂ, ರೋಟ್ರಿ. ಇದು ಮಲ್ಟಿಪರ್ಪಸ್ ಐತಾ? ಇದು ಮಲ್ಟಿಪರ್ಪಸ್ ಐತಾ? ಹಾಂ, ಮಲ್ಟಿಪರ್ಪಸ್ ಇದೆ ಸರ್. ಅದೇ ನಾನು ಹೇಳ್ತೀನಲ್ಲ, ಮಲ್ಟಿಪರ್ಪಸ್ ಅಂದರೆ ಇಲ್ಲಿಂದ ನೇಗ್ಲು ಹಾಕೊಬೋದು. ಇಲ್ಲಿ ಬನ್ನಿ ನೋಡಿ, ಇಲ್ಲಿ ನೇಗ್ಲು ಹಾಕ್ಬೋದು. ಇಲ್ಲಿ ಕಸ್ಟಮರು ನೇಗ್ಲು, ಕುಂಟೆ, ಎಡೆ ಕುಂಟೆ, ಆಮೇಲೆ 3 ನೇಗ್ಲು, 2 ನೇಗ್ಲು ಎಲ್ಲ ಮೇಂಟೈನ್ ಮಾಡ್ಬೋದು ಸರ್. ಇದರಲ್ಲಿ ಎಡೆ ಕುಂಟೆ ತುಂಬ ಯೂಸ್ ಆಗುತ್ತೆ ಸರ್. ರೇಟ್ ಎಷ್ಟಕ್ಕೆ ಸರ್? ಇದು ರೇಟ್ ಬಂದ್ಬಿಟ್ಟು 1,15,000 ಇದೆ. ಡಿಸ್ಕೌಂಟು ಸರ್ ಇದು ಇವಾಗ ಸಬ್ಸಿಡಿ ಡಿಸ್ಕೌಂಟು? ಇದಕ್ಕೆ ಸಬ್ಸಿಡಿ ಸರ್ 55,000 ಆಗುತ್ತೆ. ಹಾಂ, SC STಗೆ. ನಾರ್ಮಲ್ ಜನರಲ್ಗೆ 95,000 ಆಗುತ್ತೆ. ಮೇಂಟೆನೆನ್ಸು ಸರ್ ಇದು ಮೇಂಟೆನೆನ್ಸ್ ಆಸ್ ಇಟ್ ಈಸ್ ಸರ್, ಸೇಮ್ ಮಷಿನ್. ವೀಡರ್ ಮಷಿನ್ಸ್ ಎಲ್ಲ ಸೇಮ್ ಪ್ರೊಸೀಜರ್ ಬರುತ್ತೆ. ತುಗಾಕ್ ಬಂದು ನೋಡ್ರಿ ಅದು ಎಷ್ಟು HP ಅದ ಮಾಹಿತಿ ಡೆಲಿವರಿ ಡೆಲಿವರಿ ತೊಗೊಂತಾರೆ ಸರ್. 7 HP ಇವಾಗ. ಇದು 3 ಫುಟ್ನಾಗ ಆತು 2 ಫುಟ್ನಾಗ ಆತು ನಮ್ಗೆ ಹೊಡ್ಯಾಕ ಅನುಕೂಲ ಆಗತ್ತೆ ಸರ್. ಹಾಂ ಸರ್. ಕಬ್ಬಿನೊಳಗೆ ರೀ ಸಣ್ಣ ಕುಳಿ ಇತ್ತಪ್ಪ ಅಂದ್ರೆ, ಹಾಂ ಸರ್, ಸಣ್ಣ ಕಸ ಇರ್ತದಲ್ರಿ, ಅದ್ರ ಕುಳಿ ಭಾಳ ಅನುಕೂಲ ಐತ್ರಿ ನಮ್ಗೆ. ಹಾಂ ಸರ್. ಉಳಿಕಿದ್ದು ಅದಾವ್ರಿ 13 HP ಅದಾವ. ಅವು 3.5 ಫುಟ್ನ ಸಾಲಾಗ ಹಾಂ ರೀ, ಹಾಂ ರೀ. ಹೊಡಿಬೇಕಷ್ಟ, ಒಳ್ಳೆ ಹೊಡ್ಯಾಕ ಹಂಗಿಲ್ಲ. ಕರೆಕ್ಟ್. ಇದೇನೈತ್ರಿ ಎತ್ತರ ಕಬ್ಬು ಎತ್ತರದು ಆದ್ರೂ ಹೊಡ್ಯಾಕ ಅನುಕೂಲ ಐತಿ. ಹಾಂ, ಅನುಕೂಲ ಸರ್. ಆ ಉದ್ದೇಶಕ್ಕಾಗಿ ಇದನ್ನ ತಗೊಳಕತ್ತಿ. ಅದಾದ್ಮೇಲೆ ನಿಮಗೆ ಇದನ್ನ ಈಗ ಸಣ್ಣ ಪುಟ್ಟ ತರಕಾರಿ ಬೆಳೆಯಲ್ಲಿ ಯೂಸ್ ಮಾಡ್ಬೋದು. ಹಾಂ, ಯೂಸ್ ಮಾಡ್ಬೋದ್ರಿ. ಅದಕ್ಕೆ ಭಾಳ ಅನುಕೂಲ ಐತಿ, ಭಾಳ ಅನುಕೂಲ ಐತ್ರಿ. ತರಕಾರಿ ಬೆಳೆ ಯೂಸ್ ಆಗುತ್ತೆ. ಹಾಂ. ಅದಾದ್ಮೇಲೆ ಈಗ ನೀವು ಹಿಂದೆ ಬೇಕಾದ್ರೆ ನೀವು ಒಂದು STP ಪಂಪ್ ಇಟ್ ಮಾಡ್ಕೊಬೋದು ಸರ್. ಹಾಂ, ಐತ್ರಿ. ಅದ್ರ ಸಲುವಾಗಿ ನಾನು ಇನ್ನೇನು ಹೇಳಿರಿ ತಿಳಿಸಿ ಅದನ್ನ. ಹಾಂ, ಹಾಂ. ಆ ಉದ್ದೇಶಕ್ಕಾಗಿ ಒಯ್ಯಾಕತ್ತೀವಿ. ಆಮೇಲೆ ಇದು ಕೂಡ ನೇಗ್ಲು ಹಾಕ್ಬೋದು ಸರ್, ಸಿಂಗಲ್ ನೇಗ್ಲು. ನೇಗ್ಲು ಹಾಕ್ಬೋದು, ಕುಂಟಿ ಹಾಕ್ಬೋದು. ಕುಂಟಿ ಆ ಉದ್ದೇಶಕ್ಕಾಗಿ ಅನುಕೂಲ ಐತೆ ಅಂತ ಹೇಳಿ ಒಯ್ಯಾಕತ್ತೀವಿ. ಹಾಂ ಸರ್, ಹಾಂ ಸರ್. ಮುಂದೆ ಅದನ್ನ ಗಾಲಿ ತೆಗೆದ ರೂಟ್ರ್ ಹಾಕಿರೋ ನಡೀತೈತ್ರಿ. ನಡೀತೈತೆ ಸರ್. ಹಾಂ, ಅದು ಅನುಕೂಲ ಐತ್ರಿ ನಮ್ಗೆ. ಹಾಂ, ಅನುಕೂಲ ಐತೆ. ಎಷ್ಟು ಎಕರೆ ಜಮೀನು ಇದೆ ಸರ್ ನಿಮ್ದು? 4 ಎಕರೆ ಐತ್ರಿ. ಏನು ಬೆಳಿತೀರಿ? ಕಬ್ಬು ಐತ್ರಿ, ಕಾಯಿಪಲ್ಲೆ ಬಾಳೆ ಐತ್ರಿ. ಅದಕ್ಕಾಗಿ ತೊಗೊಳ್ತಾ ಇದ್ದೀರಿ? ಹೌದ್ರಿ ಸರ್. ಈಗ ಇವತ್ತು ಡೆಲಿವರಿ ಹೋಗ್ತದೆ? ಹಾಂ, ಇಂದು ಒಯ್ಬೇಕು, ಇಂದು ಒಯ್ಯಾಕತ್ತೀವಿ. ಲಕ್ಷ್ಮಿ ಮನೆಗೆ ಬಂದಿದೆ. ಕರೆಕ್ಟ್. ಓಕೆ, ಎಲ್ಲ ಕೇಳ್ಕೊಂಡಿರ? ಮೇಂಟೆನೆನ್ಸ್ ಹೇಗೆ ಎಲ್ಲ ಕೇಳ್ಕೊಂಡಿರ? ಆಯ್ತು, ಕೇಳ್ಕೊಂಡವ್ರು ಹೇಳಿದಾರೆ. ಎಲ್ಲ ತಿಳಿಸಿ ಇವತ್ತು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಸರ್ಗೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದ್ಸಲಿ ಇವಾಗ ಆಯಿಲ್ ತಂದಿದ್ದಾರೆ ಅನ್ಸುತ್ತೆ. ಇಲ್ಲೇ ಒಂದ್ಸಲಿ ಅವ್ರಿಗೆ ಆಪ್ರೇಟ್ ಮಾಡೋದು ಕೂಡ. ನಿನ್ನೆ ಅವರು ಆಯಿಲ್ ತಂದಿರ್ಕಿಲ್ರಿ, ಡೀಸೆಲ್ ತಂದಿರ್ಕಿಲ್ಲ, ಪೆಟ್ರೋಲ್ ಅದಕ್ಕೆ ಒಟ್ಟ ಚಲೋ ಮಾಡಿ ನೋಡ್ಲಿಲ್ರಿ ಅವ್ರ. ಏನು ಮಾಡಿ ನೋಡ್ತೀವಿ ಅಂತಂದ್ರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು.